ಹೆಂಗಾಗ್ಬಿಟ್ಟಿದೆ ಪ್ರಪಂಚ ಅಂದರೆ, ಅಲ್ಲಿ ಯಾರೋ ಒಬ್ಬ ಸಿನಿಮಾ ನಟ ಬಂದ್ಬಿಟ್ರೆ ಚೀಫ್ ಮಿನಿಸ್ಟರ್ ಬಂದರೂ ಕೇರ್ ಮಾಡಲ್ಲ ಸರ್. ರಾಜ್ಕುಮಾರ್ ಅವರನ್ನು ಪ್ರೀತಿಸಿದಷ್ಟು, ಗೌರವಿಸಿದಷ್ಟು ನಾನು ಬಲ್ಲ ಹಾಗೆ ಇನ್ಯಾವ ಕಲಾವಿದನನ್ನು ಜನ ಗೌರವಿಸಲಿಲ್ಲ. ನಾನು ಗ್ರಹಿಸಲಾಗದಷ್ಟು ಎತ್ತರಕ್ಕೆ ಬೆಳೀತಿರ್ತಾರೆ. ಕನ್ನಡ ನಾಡು ಇಂಥ ಪುಣ್ಯಾತ್ಮರನ್ನ ಪಡ್ಕೊಳ್ಳೋದಕ್ಕೆ ಬಹಳ ಕಾಲ ತಪಸ್ಸು ಮಾಡಬೇಕು. ರಾಜ್ಕುಮಾರ್ ಆ ಕನ್ನಡ ಸಂಸ್ಕೃತಿಯ ಪ್ರತಿಮೆಯಾಗಿ, ಇಮೇಜ್ ಆಗಿ ನಮ್ಮ ಎದುರು ನಿಲ್ತಾರೆ. ಇದು ಸಾಧ್ಯವೇ ಅನ್ನೋದಲ್ಲ ಪ್ರಶ್ನೆ. ಅದರಿಂದ ಆಚೆಗೆ ಆ ಕವಿ, ಆ ಕಲಾವಿದ ಅವನೇನೋ ಹೇಳೋಕ್ಕಿದ್ದಾನೆ. ಅವನು ನಿಮಗೆ ತಲುಪಿಸಬೇಕಾಗಿರುವಂಥ ಅಭಿಪ್ರಾಯ ಬೇರೆಯದು, ನೀವು ಗ್ರಹಿಸಬೇಕಾದದ್ದು ಬೇರೆಯದು. ಇದು ಹೀಗೆ ನಡೀತಾ ಅನ್ನೋದಲ್ಲ. ನಮ್ಮ ಹಳಗನ್ನಡದಲ್ಲಿ ಒಂದು ಪದ್ಯ ಇದೆ, ಅದರ ಅರ್ಥ ಹೇಳ್ಬಿಡ್ತೀನಿ. ಸಮುದ್ರಕ್ಕೆ ಕಪಿಗಳು ಸೇತುವೆಯನ್ನು ಕಟ್ಟಿದುವೋ ಬಿಟ್ಟುವೋ, ಇಂದ್ರಕೀಲ ಪರ್ವತದಲ್ಲಿ ಶಿವನ ಗಂಟಲನ್ನು ಅರ್ಜುನ ಮೆಟ್ಟಿದ್ನೋ ಬಿಟ್ಟನೋ, ವಾಮನನ ಒಂದು ಪಾದ ಆಕಾಶವನ್ನು ಮುಟ್ಟಿತೋ ಬಿಟ್ಟೋ, ಆದರೆ ಕವಿಗಳು ಅವರ ಕಾವ್ಯಗಳಲ್ಲಿ ಕಪಿಗಳಿಂದ ಸೇತುವೆಯನ್ನು ಕಟ್ಟಿಸಿದ್ರು, ಅರ್ಜುನನಿಂದ ಶಿವನ ಗಂಟಲನ್ನು ಮೆಟ್ಟಿಸಿದ್ರು, ವಾಮನನ ಪಾದದಿಂದ ಆಕಾಶವನ್ನು ಮುಟ್ಟಿಸಿದರು. ವಾಸ್ತವವಾಗಿ ಹಂಗೆ ನಡೆಯುತ್ತಾ ಬಿಡುತ್ತೆ ಅನ್ನೋದಲ್ಲ ಪ್ರಶ್ನೆ. ನಾವು ಚರ್ಚೆ ಮಾಡಬೇಕಾಗಿರೋದು, ಹೌದಾ ಕಪಿಗಳ ಸೇತುವೆ ಕಟ್ಟೋಕ್ಕಾಗತ್ತಾ? ಬಂಡೆ ಮೇಲೆ ರಾಮ ಅಂತ ಬರೆದು ಅದನ್ನು ಸಮುದ್ರಕ್ಕೆ ಬಿಟ್ಟರೆ ಅದು ತೇಲುತ್ತಾ ಬಂಡೆ? ಫಿಸಿಕ್ಸ್ ಒಪ್ಕೊಳ್ಳುತ್ತಾ ಅದನ್ನು? ಅದಲ್ಲ ಪ್ರಶ್ನೆ. ನಾವು ಚರ್ಚೆ ಮಾಡಬೇಕಾಗಿರೋ ವಿಷಯ ಬೇರೆ, ನಾವು ಗ್ರಹಿಸಬೇಕಾಗಿರೋ ವಿಷಯ ಬೇರೆ. ಅಂದರೆ ಕಲೆ ಲೋಕಸತ್ಯವನ್ನು ನಿರಾಕರಿಸಿ ಭಾವಸತ್ಯದ ಜೊತೆ ವ್ಯವಹರಿಸುತ್ತೆ. ಲೋಕಸತ್ಯವನ್ನು ಇಲ್ಲಗೈದು ಭಾವಸತ್ಯವನ್ನು ಕೊಡೋದಕ್ಕೆ ಪ್ರಯತ್ನ ಪಡುತ್ತೆ. ಅದರಿಂದನೇ ಕಲೆ ಅನ್ನೋದು ಒಂದು ಅದ್ಭುತವಾದ, ಒಂದು ಅನನ್ಯವಾದ ಸಂಗತಿ ಅದು. ಅದಕ್ಕೆ ಮನುಷ್ಯ ಯಾವಾಗಲೂ ಈ ಲೋಕ ತುಂಬ ಬೇಜಾರಾದಾಗ, ಬೇಸರವಾದಾಗ ಕಲಾಲೋಕಕ್ಕೆ ಹೋಗ್ಬಿಡ್ತಾನೆ. ದ್ಯಾಟ್ಸ್ ಎ ವಂಡರ್ಫುಲ್ ಎಸ್ಕೇಪ್. ಹೊರಟೋಗ್ಬಿಡ್ಬೋದು ಇಲ್ಲಿಂದ. ಈ ಲೋಕದ ಗೊಡವೆಯೇ ಬೇಡ. ಕುವೆಂಪು ಅವ್ರದ್ದೊಂದು ಹಾಡಿದೆ, ಇಳೆಯ ಹೋರಾಟದಲ್ಲಿ ಬಗೆ ಕದಡಿ ಕಂಗೆಡಲು ನೇಹಿಗನೇ ಬಾ ಇಲ್ಲಿ ಶಾಂತಿ ಇಹುದು, ನೇಹಿಗನೇ ಬಾ ಇಲ್ಲಿ ಶಾಂತಿ ಇಹುದು. ಇಳೆಯ ಹೋರಾಟದಲ್ಲಿ ಬಗೆ ಕದಡಿ ಕಂಗೆಡಲು ನೇಹಿಗನೇ ಬಾ ಇಲ್ಲಿ ಶಾಂತಿ ಇಹುದು. ಈ ಜಗತ್ತಿನ ಜಂಜಡಗಳ ನಡುವೆ ಬೇಸರ ಆಗ್ಬಿಟ್ರೆ ಈ ಕಲೆಯ ಜಗತ್ತಿಗೆ ಬಾರಯ, ಇಲ್ಲೊಂದು ಶಾಂತಿ ಇದೆ. ಕಲೆ ನೋಡಿ ಎಂಥ ಅದ್ಭುತವಾದ ಸಂಗತಿ. ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡ್ತಾರೆ, ಗೊಳೋ ಅಂತ ಅಳ್ತಾರೆ, ಮತ್ತು ಇನ್ನೊಂದು ದಿವಸ ನೋಡೋಕೆ ಹೋಗ್ತಾರೆ. ಅರೆ ಅಳೋಕ್ಕೆ ಯಾಕೆ ಟಿಕೆಟ್ ತಗೊಂಡು ಹೋಗ್ಬೇಕು? ಅಳೋದು ನಿಮಗೆ ಸಂಕಟ ಅನ್ನೋದಾದರೆ ಹರಿಶ್ಚಂದ್ರ ಸಿನಿಮಾ, ಆ ಚಂದ್ರಮತಿಯ ಲೋಹಿತಾಶ್ವ, ಹರಿಶ್ಚಂದ್ರ, ಅವರ ಕಾರ್ಪಣ್ಯಗಳು, ಇವನ್ನೆಲ್ಲ ನೋಡಿ ನಿಮಗೆ ಕಷ್ಟ ಆಗ್ತಾ ಇದೆ ಅಂದರೆ ದುಡ್ಡು ಕೊಟ್ಟು ಯಾಕಮ್ಮ ನೋಡಬೇಕು? ಯಾಕೆ ಅಂದರೆ ಹೀಗೆ ನೀವು ನೋಡ್ತಾ ನೋಡ್ತಾ ಸಂಕಟ ಪಡೋದ್ರಲ್ಲೂ ಅಳುವುದರಲ್ಲಿಯೂ ಒಂದು ಆನಂದ ಇದೆ. ಇದು ನಿಮ್ಮ ನಿಮ್ಮ ಭಾವದ ಪ್ರಕಟಣೆ ಅಷ್ಟೇ. ನಿಮ್ಮ ಈ ಅಳು, ಈ ಸಂಕಟ ಇವೆಲ್ಲ ಭಾವ ಪ್ರಕಟಣೆ. ಆದರೆ ಆನಂದದ ಆಳದಲ್ಲಿ ನೀವು ಅನುಭವಿಸ್ತಾ ಇರೋದು ಆನಂದನ. ಅದರಿಂದ ಕಲೆ ಅನ್ನೋದು ಭಾಳ ಅದ್ಭುತವಾದ ಸಂಗತಿ. ನಾನು ಹೇಳಿ ಕೇಳಿ ಸಾಹಿತ್ಯದ ವಿದ್ಯಾರ್ಥಿ. ನನಗೆ ಒಂದು ಪದ್ಯ, ಒಂದು ಕಥೆ, ಒಂದು ಕಾದಂಬರಿ ಎಷ್ಟೋ ಸಲ ಲೋಕಸತ್ಯವಲ್ಲದ್ದು, ಆದರೆ ಅದು ಬದುಕಿನ ಇನ್ಯಾವುದೋ ಸತ್ಯಗಳನ್ನು ಹೇಳ್ತಾ ಇರುತ್ತೆ. ಆ ದೃಷ್ಟಿಯಿಂದ ಕಲೆ ಮನುಷ್ಯ ಕಂಡುಕೊಂಡ ಅನನ್ಯವಾದ ಅದ್ಭುತವಾದ ಸಂಗತಿ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಥವಾ ನೀವು ಇಟ್ಕೊಳ್ಳೋ ಹಾಗೆ ಮಾಡಿ ನಾನು ರಾಜ್ಕುಮಾರ್ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹೇಳ್ತೀನಿ.
ಈ ಸಿನಿಮಾ ಕಲಾವಿದರನ್ನ ಮಾತ್ರ ಅಲ್ಲ, ನಾಟಕದ ಕಲಾವಿದರನ್ನೂ ಹೌದು, ಬೇರೆ ಬೇರೆ ಕಲಾವಿದರನ್ನ ಜನ ತುಂಬ ಹಚ್ಕೋತಾರೆ, ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ಬೇರೆಯವ್ರಿಗೆಲ್ಲ ಇದು ಅತಿ ಅಂತ ಅನ್ನಿಸ್ಬೋದು. ನನಗೆ ಯಾರೋ ಒಬ್ಬರು ರಾಜಕಾರಣಿ ಸ್ನೇಹಿತರು ನನಗೆ ಹೇಳಿದರು, ಸಾರ್ ಹೆಂಗಾಗ್ಬಿಟ್ಟಿದೆ ಪ್ರಪಂಚ ಅಂದರೆ, ಅಲ್ಲಿ ಯಾರೋ ಒಬ್ಬ ಸಿನಿಮಾ ನಟ ಬಂದುಬಿಟ್ರೆ ಚೀಫ್ ಮಿನಿಸ್ಟರ್ ಬಂದರೂ ಕೇರ್ ಮಾಡಲ್ಲ ಸರ್, ಚೀಫ್ ಮಿನಿಸ್ಟರ್ ಇದ್ದರೂ ಕೇರ್ ಮಾಡಲ್ಲ ಅಂದರು. ನಾನು ಹೇಳಿದೆ, ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ ನೀವು, ಅಥವಾ ದಾರ್ಷ್ಟ್ಯ ಅಂತ ಅನ್ಕೋಬೇಡಿ. ಜನ ಹಾಗೇನೆ, ಅವ್ರು ಚೀಫ್ ಮಿನಿಸ್ಟರ್ನೂ ಕೇರ್ ಮಾಡಲ್ಲ, ಮಿನಿಸ್ಟರ್ನೂ ಕೇರ್ ಮಾಡಲ್ಲ, ಒಬ್ಬ ನಟನ ಹಿಂದೆ ಹೋಗ್ತಾರೆ. ಯಾಕೆ ಗೊತ್ತಾ? ಚೀಫ್ ಮಿನಿಸ್ಟರ್ನ ಬೇಕಾದರೆ ಯಾವುದೋ ಪಕ್ಷ ಮಾಡುತ್ತೆ, MLAನ ಯಾವುದೋ ಪಕ್ಷ ಮಾಡುತ್ತೆ, ಓಟ್ ಕೊಡೋರು ಜನನೇ ಆದರೂ ಯಾವುದೋ ಪಕ್ಷ ಮಾಡುತ್ತೆ. ಜನ ಆಯ್ಕೆ ಮಾಡ್ತಾರಾದರೂ ಅವನು ಯಾವ ಜಾತಿ, ಯಾವ ಮತ, ಯಾವ ಪಂಥ, ಎಲ್ಲಿ ಅವನು, ಯಾವ ಊರಿನವನು ಅಂತೆಲ್ಲ ನೋಡ್ಕೊಂಡು ಓಟ್ ಹಾಕ್ತಾರೆ. ಆದರೆ ಕಲಾವಿದನಿಗೆ ಮಾತ್ರ ಇವನು ಈ ಜಾತಿಯವನ್ನ ನೋಡಿ ಜನ ಚಪ್ಪಾಳೆ ಹೊಡೆಯಲ್ಲ. ಅದೊಂದು ಅದ್ಭುತವಾದ ಸಂಗತಿ. ಕಲೆಯ ವಿಷಯದಲ್ಲಿ ಜನ ಮಾತ್ರ ಎಷ್ಟು ಗುಣಗ್ರಾಹಿಗಳಾಗಿರ್ತಾರೆ ಅಂದರೆ, ಒಳ್ಳೆಯ ಕಲೆಯನ್ನು ಯಾರಾದರೂ ಕೊಡಲಿ ಆನಂದ ಪಡ್ತಾರೆ. ಯಾರು ನಗಿಸ್ಲಿ ನಗ್ತಾರೆ, ಯಾರು ಅಳಿಸ್ಲಿ ಅಳ್ತಾರೆ. ಹಾಗೆ ನೋಡಿದರೆ ರಾಜ್ಕುಮಾರ್ ಬಂದ್ರಲ್ಲ, ಆ ಕಾಲದಲ್ಲಿ ಅವ್ರಿಗೆ ಯಾವ ಬೆಂಬಲ ಇತ್ತು? ಶ್ರೀಮಂತಿಕೆ ಇತ್ತ? ಜಾತಿ ಬೆಂಬಲ ಇತ್ತ? ಒಂದು 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 ಸಣ್ಣ ಸಮುದಾಯದಲ್ಲಿ ಹುಟ್ಟು ಬಂದವರು ಅವರು. ಅಷ್ಟೊತ್ತಿಗಾಗಲೇ ಬಹಳ ಜನಪ್ರಿಯರಾಗಿದ್ದರ, ಅಥವಾ ಅವರ ಅಪ್ಪ ಅಮ್ಮ ಎಲ್ಲ ತುಂಬ ಜನಪ್ರಿಯವಾಗಿದ್ದವರ? ಅಲ್ಲ. ಆದರೆ ಜನ ಅವರನ್ನು ಪ್ರೀತಿಸಿದರು, ಆರಾಧಿಸಿದರು. ಯಾಕೆ ಅಂದರೆ ಜನಗಳ ಭಾವನೆಗಳನ್ನು ಅವರು ಪ್ರಚೋದಿಸಿದರು. ಜನಗಳಿಗೆ ಏನೇನು ಆಕಾಂಕ್ಷೆಗಳಿವೆಯೋ ಅವೆಲ್ಲವನ್ನು ಅವರು ಸಲ್ಲಿಸ್ತಾ ಹೋದರು. ಅದರಿಂದಾಗಿ ಜನ ತಮಗೆ ಬೇಕಾದವನನ್ನು ತನ್ನ ಹೀರೋ ಮಾಡ್ಕೊಬಿಟ್ರು. ಅದರಿಂದ ಜನ ತಾವೇ ಆಯ್ಕೆ ಮಾಡ್ಕೋತಾರೆ. ಆದ್ದರಿಂದ ಬೇರೆ ಯಾವುದೇ ಆಯ್ಕೆಗಿಂತ ಈ ಆಯ್ಕೆಯಲ್ಲಿ ಅವರ ಪ್ರತಿಭೆಯಷ್ಟೇ ಮುಖ್ಯವಾಗಿರುತ್ತಾದ್ದರಿಂದ ಜನ ಇವರನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಬಹುಶಃ ರಾಜ್ಕುಮಾರ್ ಅವರನ್ನು ಪ್ರೀತಿಸಿದಷ್ಟು, ಗೌರವಿಸಿದಷ್ಟು ನಾನು ಬಲ್ಲ ಹಾಗೆ ಇನ್ಯಾವ ಕಲಾವಿದನನ್ನು ಜನ ಗೌರವಿಸಲಿಲ್ಲ. ಆ ಎತ್ತರಕ್ಕೆ ನಾನು ಹೇಳ್ತಿರೋದು. ಬಹಳ ಜನ ಕಲಾವಿದರನ್ನು ಗೌರವಿಸಿದ್ದಾರೆ, ಪ್ರೀತಿಸಿದ್ದಾರೆ ಜನ. ಆ ಎತ್ತರಕ್ಕೆ ರಾಜ್ಕುಮಾರ್ ಅವರು ತೀರ್ಕೊಂಡ ದಿವಸ ನಮ್ಮ ಹಳ್ಳಿನಲ್ಲಿ ಯಾರ್ಯಾರು ಹೆಣ್ಮಕ್ಳು ಕೂತ್ಕೊಂಡು ಅಳ್ತಾಯಿದ್ರು. ಅವ್ರ ಸಂಬಂಧಿಗಳಲ್ಲ, ಅವ್ರು ನೋಡಿಲ್ಲ, ಅವ್ರನ್ನ ಮಾತಾಡ್ಸಿಲ್ಲ, ಏನಿಲ್ಲ, ಸಿನಿಮಾ ನೋಡಿದ್ದಾರೆ ಅಷ್ಟೇ. ತಮ್ಮ ಮನೆಯ ಒಬ್ಬ ಸದಸ್ಯ ತೀರ್ಕೊಂಡ ಹಾಗೆ ಗೊಳೋ ಅಂತ ಅಳ್ತಾಯಿದ್ರು. ಯಾಕೆ ಹಾಗೆ? ಯಾಕೆ ಅಂದರೆ ಅದರಲ್ಲೂ ಈಗ ಟಿ ವಿಗಳೆಲ್ಲ ಬಂದ ಮೇಲೆ ನಮ್ಮ ಕಲಾವಿದರೆಲ್ಲ ಇದ್ದಾರಲ್ಲ, ರಾಜ್ಕುಮಾರು ಸೇರಿ, ಅವರ ಮುಖದ ಪ್ರತಿ ಗೆರೆಯೂ ಜನಗಳು ಗೊತ್ತಿರುತ್ತೆ. ಅವರ ಮುಖಭಾವಗಳೆಲ್ಲ ಗೊತ್ತಿರ್ತವೆ. ಅವ್ರ ಕಣ್ಣಿನ ಕೆಳಗೆ ಒಂದು ಸಣ್ಣದೊಂದು ಚುಕ್ಕಿ ಇದ್ರೆ ಆ ಚುಕ್ಕಿ ಗೊತ್ತಿರುತ್ತೆ. ಅಂದರೆ ನಮ್ಮನೆ ಮಕ್ಕಳನ್ನೇ ನಾವು ಅಷ್ಟು ಸೂಕ್ಷ್ಮವಾಗಿ ನೋಡಿರೋದಿಲ್ಲ, ನಮ್ಮ ಅಣ್ಣ ತಮ್ಮಂದಿರನ್ನೇ ನಾವು ಅಷ್ಟು ಸೂಕ್ಷ್ಮವಾಗಿ ನೋಡಿರೋದಿಲ್ಲ, ಅವ್ರನ್ನ ಅಷ್ಟು ಸೂಕ್ಷ್ಮವಾಗಿ ನೋಡಿರ್ತಾರೆ. ಅವರ ಮಾತುಗಾರಿಕೆ, ಅವರ ವಿಧವಾದ ಚರ್ಯೆಗಳು, ಚಟುವಟಿಕೆಗಳು, ಅವ್ರ ನಡಿಗೆ, ನಿಲುವು ಎಲ್ಲವೂ ಜನಗಳು ಗೊತ್ತಿರುತ್ತೆ. ಹಾಗಾಗಿ ಅವರ ಹೃದಯಕ್ಕೆ, ಮನಸ್ಸಿಗೆ ತುಂಬ ಆಪ್ತವಾಗಿಬಿಟ್ಟಿರ್ತಾರೆ ಅವರು. ಅದರಿಂದ ಕಲಾವಿದರನ್ನು ಜನ ಜಾಸ್ತಿ ಪ್ರೀತಿಸ್ತಾರೆ. ರಾಜ್ಕುಮಾರ್ ಇದ್ದಾರಲ್ಲ, ನನಗೆ ಆ ಪುಣ್ಯಪುರುಷನನ್ನು ಆಲೋಚನೆ ಮಾಡ್ತಾ ಇದ್ದಾಗೆಲ್ಲ ನಾನು ನೋಡ್ತಾ ನನ್ನ ಎದುರಿಗೆ ಬೆಳಿತಾನೇ ಇರ್ತಾರೆ ಅವರು. ನಾನು ಗ್ರಹಿಸಲಾಗದಷ್ಟು ಎತ್ತರಕ್ಕೆ ಬೆಳೀತಿರ್ತಾರೆ, ನಾನು ನೋಡಲಾಗದಷ್ಟು ಎತ್ತರಕ್ಕೆ ಬೆಳೀತಾರೆ. ಇಷ್ಟು ನೋಡಿದರೆ ಸಾಕಾಗಲ್ಲ, ಇನ್ನೂ ಆಚೆಗೆ ನೋಡಬೇಕು ಅನ್ನೋಷ್ಟು ದೊಡ್ಡದಾಗಿ ಬೆಳೀತಾರೆ. ಅದು ರಾಜ್ಕುಮಾರ್ ವ್ಯಕ್ತಿತ್ವ. ಅದು
ಒಬ್ಬ ಕನ್ನಡ ಚಿತ್ರನಟ ಅಂತ ಹೇಳಿದರೆ ರಾಜ್ಕುಮಾರ್ ಅವರನ್ನು ವರ್ಣಿಸಿದ ಹಾಗಲ್ಲ. ನಾನು ಭಾಳ ಸಲ ಈ ಮಾತುಗಳನ್ನ ಹೇಳ್ತೀನಿ. ಕನ್ನಡ ನಾಡು ಇಂಥ ಪುಣ್ಯಾತ್ಮರನ್ನು ನಾವು ಹೆಸರಿಸ್ಬೋದಂತ ಹಲವಾರು ಜನ ದೊಡ್ಡವರಿದ್ದಾರೆ. ಇಂಥ ಪುಣ್ಯಾತ್ಮರನ್ನು ಪಡ್ಕೊಳ್ಳೋದಕ್ಕೆ ಬಹಳ ಕಾಲ ತಪಸ್ಸು ಮಾಡಬೇಕು. ಅಕಸ್ಮಾತಾಗಿ ಎಲ್ಲೆಲ್ಲೋ ಹುಟ್ಟುಬಿಡ್ತಾರೆ ಅಂತ ಅನಿಸೋದಿಲ್ಲ ನನಗೆ. ಇಂಥವ್ರನ್ನ ಪಡ್ಕೊಳ್ಳೋಕ್ಕಾಗಿ ನಾಡು ತಪಸ್ಸು ಮಾಡುತ್ತೆ, ತಪಸ್ಸು ಮಾಡಿ ಪಡ್ಕೊಳ್ಳುತ್ತೆ. ಆಮೇಲೆ ಇನ್ನೂ ಮುಖ್ಯವಾಗಿ ರಾಜ್ಕುಮಾರ್ ನಮ್ಮ ಕನ್ನಡದ್ದೊಂದು ಸಂಸ್ಕೃತಿ ಅಂತ ಹೇಳ್ತೀವಲ್ಲ ನಾವು. ಕನ್ನಡ ಸಂಸ್ಕೃತಿ ಅಂದರೆ ಒಂದು ಅಭಿಪ್ರಾಯ ಮನಸ್ಸಿಗೆ ಬರುತ್ತೆ. ರಾಜ್ಕುಮಾರ್ ಆ ಕನ್ನಡ ಸಂಸ್ಕೃತಿಯ ಪ್ರತಿಮೆಯಾಗಿ, ಇಮೇಜ್ ಆಗಿ ನಮ್ಮ ಎದುರು ನಿಲ್ತಾರೆ.